ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ನಾವು ನೋಡಿ ಇಲ್ಲಿ ಕೀಪ್ ಲೆಫ್ಟ್ ಅಂತ ಇದೆ ಅಲ್ವಾ, ಕೀಪ್ ಲೆಫ್ಟ್. ಓಕೆ, ಗಾಡಿ ಪಾರ್ಕ್ ಮಾಡಿ ಇಟ್ಟಿದ್ದೀವಿ ಅಲ್ಲಿ. ಕೀಪ್ ಲೆಫ್ಟ್ ಇದೆ. ಸೊ ಅದು ನೋ ಓವರ್ಟೇಕಿಂಗು. ನಾವು ಮೊದಲು ವೀಡಿಯೋದಲ್ಲಿ ಸ್ಟಾರ್ಟ್ ಮಾಡಿದ್ನಲ್ವಾ, ಇಲ್ಲೇನಿದೆ ಈ ಡೀಸೆಲ್ದು ಕೆಳಗೆ, ಇದು ನೋ ಓವರ್ಟೇಕಿಂಗು. ಸೊ ಅದು ಕೀಪ್ ಲೆಫ್ಟು. ರೋಡ್ ಹೇಗಿದೆ, ಇಲ್ಲಿ ಬಂದುಬಿಟ್ಟು 2 ರೋಡ್ ಇದೆ ನೋಡಿ. ಒಂದು ಬಂದು ಇಲ್ಲಿ ಟರ್ನ್ ಆಗ್ತಿದೆ ಅಲ್ವಾ, ರೈಟ್ ಸೈಡಿಗೆ ಟರ್ನ್ ಆಗ್ತಿದೆ. ಅಲ್ಲೊಂದು ರೋಡ್ ಇದೆ ನೋಡಿ ಪಕ್ಕದಲ್ಲಿ ಆಚೆ, ಅದು ಬಂದುಬಿಟ್ಟು ಆ ಕಡೆಯಿಂದನೂ ಅದೇ ಥರ ಬೋರ್ಡ್ ಇದೆ ನೋಡಿ. ಇವಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ ಹೇಳಿದರೆ, ಅಲ್ಲಿ ಆಟೋ ಇದೆ, ಆ ಬೋರ್ಡಲ್ಲಿ ಬಂದುಬಿಟ್ಟು ಕೀಪ್ ಲೆಫ್ಟ್ ಅಂತ ಹಾಕಿದ್ದಾರೆ. ಓಕೆನಾ, ರೋಡಲ್ಲಿ ನೀವು ಹೀಗೆ ಬರ್ತೀರಾ. ಓಕೆ, ಇದು ಲೆಫ್ಟ್ ಸೈಡು, ಹಿಂಗೆ ಹೋಗ್ಬೇಕು ನೀವು. ಅದೇ ರೀತಿ ಅಲ್ಲಿ ಕೆಳಗಿದೆ, ಸ್ವಲ್ಪ ಬೇಗ ಹೋಗೋಣವಾ, ಗಾಡಿ ಪಾರ್ಕಿಂಗಲ್ಲಿದೆ. ಆಟೋ ಬರ್ತಾ ಇದೆ ಅಲ್ಲಿ ಹಿಂದ್ಗಡೆ, ಇನ್ನೊಂದು ಆಟೋ. ಓಕೆ, ಇಲ್ಲೊಂದು ಬೋರ್ಡ್ ಇದೆ. ಸೊ ಇದು ಕೀಪ್ ಲೆಫ್ಟು. ಬಿಡಿಯ ಗಾಡಿ ಬಂದುಬಿಟ್ಟು ಲೆಫ್ಟ್ ಸೈಡಿಂದ ಬರ್ತಿದೆ, ಇಲ್ಲಿ ಕೀಪ್ ಲೆಫ್ಟ್ ಇರೋದು. ನಾವು ಹೋಗ್ಬೇಕಾಗಿರೋದು ಲೆಫ್ಟ್ ಸೈಡಲ್ಲಿ. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ರೈಟ್ ಸೈಡಲ್ಲಿ ಹೋಗ್ತಾರೆ. ಹೋಗೋಣ ರೈಟ್ ಸೈಡಲ್ಲಿ ಹೋಗಬಾರ್ದು. ಯಾಕೆಂತಂದರೆ ನಾವು ಲೆಫ್ಟ್ ಸೈಡಲ್ಲಿ ಹೋದರೆ ನಮಗೆ ಸೇಫ್ಟಿ. ನೋಡಿ, ಇವಾಗ ಅವ್ರು ರೈಟ್ ಸೈಡಿಂದ ಬಂದರು, ಅಕಸ್ಮಾತ್ ನಮಗೆ ಗೊತ್ತಿಲ್ಲದೆ ನಾವು ಕೆಳಗಿಂದ ಬರ್ತಾ ಇರ್ತೇವೆ. ಸೊ ನಾವು ಲೆಫ್ಟ್ ಸೈಡು ಹೋಗೋದೆ, ನಾವು ಹಿಂಗೆ ರೈಟ್ ಸೈಡಿಗೆ ಬಂದರೆ ಏನು ಪ್ರಾಬ್ಲಮ್ ಅಂತ ಹೇಳಿದರೆ, ಆ ಗಾಡಿ ಕಂಟ್ರೋಲು ಸಿಗದಿದ್ದಾಗ ಯಾರ್ದು ತಪ್ಪು ಬರುತ್ತೆ? ಸೊ ನಮ್ಮದು ತಪ್ಪಾಗುತ್ತೆ. ಸೊ ಯಾವತ್ತು ಲೆಫ್ಟ್ ಸೈಡಲ್ಲೇ ಹೋಗಬೇಕು. ಅಲ್ಲಿ ಬೋರ್ಡ್ ಏನು ಹಾಕಿದ್ದಾರೆ ಅದನ್ನ ಫಾಲೋ ಮಾಡ್ಕೊಂಡು ಹೋದರೆ ಸಾಕು, ಆ್ಯಕ್ಸಿಡೆಂಟ್ಸ್ಗಳೇ ಆಗಲ್ಲ. ಸೊ ಅದೇ ರೀತಿ ಇಲ್ಲಿ ಒಂದು ಬೋರ್ಡ್ ಇದೆ, ಸ್ಪೀಡ್ ಲಿಮಿಟ್ ಅಂತ ಹೇಳ್ಬಿಟ್ಟು 20 ಕಿಲೋಮೀಟರ್. ಅಲ್ಲಿ ಯಾರೋ ಮಾರ್ಕ್ ಹಾಕಿದಾರಲ್ವ ಬ್ಲ್ಯಾಕ್ದು 2. ಮುಂದ್ಗಡೆ ಬಂದುಬಿಟ್ಟು ಒಂದು ಬ್ರಿಡ್ಜ್ ಇದೆ. ಸೊ ಆ ಬ್ರಿಡ್ಜ್ ಇರೋದ್ರಿಂದ ಆ್ಯರೋ ಮಾರ್ಕ್ ಹಾಕಿದ್ದಾರೆ, ಪ್ಲಸ್ 20 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಬೇಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಡೌನ್ ಇಳಿಯುವಾಗ ನಾವು ಒಂದು ಸ್ವಲ್ಪ ಲೆಫ್ಟಿಗೆ ತಗೊಂಡ್ರೂ ಪರವಾಗಿಲ್ಲ. ಅಂದರೆ ಕೆಳಗೆ ಈ ಸಿಂಗಲ್ ರೋಡಲ್ಲಿ ರೋಡಿಂದ ಕೆಳಗೆ ಇಳಿಸಿದ್ರೂ ತೊಂದರೆ ಇಲ್ಲ. ಅಪ್ಪು ಬರೋರಿಗೆ, ಅಪ್ಪಲ್ಲಿ ಬರ್ತದಲ್ವ ಗಾಡಿಗಳು, ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಮೇಲೆ ಹಚ್ಕೊಳ್ಲಿಕ್ಕಾಗಲ್ಲ ಮತ್ತೆ. ಸೊ ನೋಡಿ, ಇಲ್ಲಿ ಬ್ರಿಡ್ಜ್ ಇದೆ. ಸೊ ಹಂಗೆ ಇನ್ನು ಮುಂದೆ ಹೋದರೆ ನಾವು ನಮಗೆ ಎಸ್ ಬೋರ್ಡ್ ಮಾರ್ಕ್ ಬರುತ್ತೆ. ಓಕೆ ನೋಡಿ, ಈ ರೋಡಿಗೆ ಹೋಗಿ ಕರೆಂಟ್ ಕಂಬ ಕಾಣ್ತಿದೆ ಅಲ್ವಾ, ಅಲ್ಲಿಂದನೂ ನೋಡಿ ಅಲ್ಲಿ ಒಂದು ಗಾಡಿ ಬರ್ತಾಯಿದೆ. ಇವಾಗ ಇಲ್ಲಿ ಒಂದು ಗಾಡಿ ಇಳಿತಿದೆಯಲ್ಲಿ ನೋಡಿ, ಅಲ್ಲಿ ಎಸ್ ಟರ್ನ್. ಅದು ನಿಧಾನ ಓಡಿಸ್ಬೇಕು, ಎಚ್ಚರಿಕೆಯಿಂದ ಓಡಿಸ್ಬೇಕು ಯಾವತ್ತು ಗಾಡಿ. ಹಾರ್ನ್ ಮಾಡ್ಕೊಳ್ಳಿ ಟರ್ನಲ್ಲಿ. ಟರ್ನ್ ಆಗೋಕ್ಕಿಂತ ಮುಂಚೆನೇ ಗಾಡಿ ಬರ್ತಾಯಿದೆ. ನಾವೀಗ ಬ್ರಿಡ್ಜ್ ಹತ್ರ ಇದ್ದೀವಿ ನೋಡಿ, ಹಾರ್ನ್ ಮಾಡಿದ್ರು, ಬರ್ತಾಯಿದ್ದಾರೆ ನೋಡಿ. ಅಲ್ಲಿ ಗಾಡಿ ಬಂತು. ಓಕೆನಾ, ನಿಧಾನನೇ ಬರ್ತಿದ್ದಾರೆ ಅವರು, ಏನು ತೊಂದರೆ ಇಲ್ಲ. ಇವ್ರು ಇಲ್ಲಿ ಗಾಡಿ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗಲ್ಲ. ಸೊ ಅದೇ ಪ್ರಾಬ್ಲಮ್ ಆಗೋದು. ಸ್ವಲ್ಪ ಮುಂದೆ ಗಾಡಿ ಇದೆ ಅಂತ ಗೊತ್ತಾದರೆ ಅವ್ರು ನಿಧಾನವಾಗಿ ಹೋಗ್ತಾರೆ, ಅಷ್ಟೇ ಇರೋದು. ಮುಂದೆ ಹೋಗೋಣ ನಾವು. ಒಂದು ಗಾಡಿ 2 ಬರ್ತಾಯಿದೆ.